ಸರ್, 3 ರಾಜ್ಯಸಭಾ ಸ್ಥಾನವನ್ನು ಗೆದ್ದಿದ ತಕ್ಷಣನೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಪ್ರಶ್ನೆ ಬರುತ್ತೆ, ಮಾತು ಬರುತ್ತೆ. ಲೋಕಸಭೆ ಗೆದ್ರೆ ಏನು ಅನ್ನೋ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಸರ್. ಪ್ರಣುತ್, ಇವತ್ತಿನ ಚುನಾವಣೆ ನಡೆದಿದ್ದು ರಾಜ್ಯಸಭೆ ಅಂದರೆ ಏನು? ದೇಶದ ಮೇಲ್ಮನೆ ಅಂತ ನಾವೇನು ಕರಿತೀವಿ, ಅಲ್ಲಿಗೆ ಒಂದು ಜನಸಾಮಾನ್ಯರು ಮಾತ್ರವಲ್ಲ, ಪ್ರಜ್ಞಾವಂತರನ್ನು, ವಿದ್ಯಾವಂತರನ್ನು ರಾಷ್ಟ್ರದ ಮೇಲ್ಮನೆಗೆ ನಾವು ಕಳಿಸ್ತೀವಿ. ಇವತ್ತಿನ ಎಲೆಕ್ಷನ್ ಆಗಿದ್ದು ರಾಷ್ಟ್ರದ ರಾಜ್ಯಸಭೆಗೆ. ಅದರಲ್ಲಿ ನಾಸೀರ್ ಹುಸೇನ್ ಅವರು ವಿನ್ ಆದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ವಿಧಾನಸೌಧದಲ್ಲಿ ಏನು ಘೋಷಣೆ ಕೂಗಿದೆ, ಪಾಕಿಸ್ತಾನ್ ಜಿಂದಾಬಾದ್, ಇದು ದೇಶದ್ರೋಹದ ಘೋಷಣೆ. ಇದೇ ಥರದ ಘೋಷಣೆಯನ್ನು ಭಾರತದಲ್ಲಿ ನಾವು JNU ಅಂತ ಯೂನಿವರ್ಸಿಟಿಗಳಲ್ಲೂ ನೋಡಿದ್ವಿ. ಕೆಲವು ಫಂಕ್ಷನ್ಗಳಲ್ಲೂ ಈ ಥರದ ಘೋಷಣೆಗಳನ್ನು ಕೂಗಿ ದೇಶವನ್ನೇ ಇಬ್ಬಾಗ ಮಾಡುವಂತಹ ಮನಸ್ಥಿತಿ ಇರುವವರು ಇವತ್ತು ನೋಡಿ, ಇದು ಎಲ್ಲಿಯ ನಾಸೀರ್ ಹುಸೇನ್, ಎಲ್ಲಿಯ ಪಾಕಿಸ್ತಾನ, ಯಾವ ಸಂಬಂಧ? ರಾಜ್ಯಸಭಾ ಎಲೆಕ್ಷನ್ನಿಗೂ ಪಾಕಿಸ್ತಾನಕ್ಕೆ ಇರುವ ಸಂಬಂಧ ಆದರೂ ಏನು? ಇದು ದೇಶದ್ರೋಹದ ಕೆಲಸ. ಇಲ್ಲಿ ನೋಡಿ, ಕಾಂಗ್ರೆಸ್ಸಿನ ಏನು ಇವತ್ತು ವಿಜಯೋತ್ಸವ ಇತ್ತು, ಕಾಂಗ್ರೆಸ್ ಏನು ತಾನು 3 ಜನರನ್ನು ವಿನ್ ಮಾಡಿಸ್ಕೊಂಡು ಬಂದು ತನ್ನ ಪ್ರತಿನಿಧಿಗಳನ್ನು ಏನೋ ಗೆದ್ದಿದ್ದೀನಿ ಅಂತ ಮೆರಿತಾ ಇದ್ದ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಹೆಗಲಿಗೆ ಇವತ್ತು ದೊಡ್ಡದಾದ ಒಂದು ಜವಾಬ್ದಾರಿ ಹೊತ್ತಿದೆ. ನೋಡಿ, ನಾಸೀರ್ ಹುಸೇನ್ ಅವರು ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೇಳಿದ ಕೂಡಲೇ ಅಲ್ಲೇ ನಿಲ್ಲಬೇಕಿತ್ತು, ಅಲ್ಲೇ ಅವರೇ ಪ್ರತಿಭಟನೆ ಮಾಡಬೇಕಿತ್ತು. ಅಲ್ಲೇ ಅವನು ಆ ಒಂದು ಘೋಷಣೆಯನ್ನು ಆ ದೇಶದ್ರೋಹಿ ಕೂಗಿದ್ನೋ ಅವನನ್ನು ಅಲ್ಲೇ ಅರೆಸ್ಟ್ ಮಾಡಬೇಕು, ಅವನನ್ನು ಅರೆಸ್ಟ್ ಮಾಡುವವರೆಗೆ ನಾನು ಹೋಗಲ್ಲ, ಅಲ್ಲೇ ಅವ್ರು ಹುಡುಕ್ಬೇಕಿತ್ತು. ಅದನ್ನು ಬಿಟ್ಟುಬಿಟ್ಟು ನಾಸೀರ್ ಹುಸೇನ್ ಅವರು ನನಗೆ ಗೊತ್ತಿಲ್ಲ ರೀ, ಅವನ ಹತ್ರನೇ ಕೇಳಿ, ಇಲ್ಲ ಬೇರೆ ಪಕ್ಷದವರು ಯಾರಾದರೂ ಬಂದು ಕೂಗಿರ್ಬೋದು ಅನ್ನುವ ಬೇಜವಾಬ್ದಾರಿ ಥರದ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ದಟ್ ಈಸ್ ಟೋಟಲಿ ರಾಂಗ್. ಕಾಂಗ್ರೆಸ್ ಒಂದು ಕಡೆ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಶುರು ಮಾಡಿದ್ದಾರೆ. ಇಲ್ಲಿ ಅವರದೇ ಪಕ್ಷದ ಗವರ್ಮೆಂಟ್ ಇದೆ, 135 ಶಾಸಕರನ್ನು ಹೊಂದಿದ ಗವರ್ಮೆಂಟ್ ಇದೆ. ಇಲ್ಲಿ ಪಾಕಿಸ್ತಾನ ಮೊದಲೇ ಕಾಂಗ್ರೆಸ್ಗೆ ಕಪ್ಪು ಚುಕ್ಕೆ ಇದೆ. ಇವರು BJP ಅವರು ಯಾವತ್ತೂ ಹೇಳ್ತಾರೆ, ಇವರು ಒಂದು ಪಕ್ಷವನ್ನು ಓಲೈಸ್ತಾರೆ, ಇವರು ಒಂದು ದೇಶವನ್ನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಚೈನಾಕ್ಕೆ ಸಪೋರ್ಟ್ ಮಾಡ್ತಾರೆ, ಇವರು ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇವತ್ತು ಅದೇ ವಿಧಾನಸೌಧದಲ್ಲಿ ಎಲ್ಲಿ ಕಾಂಗ್ರೆಸ್ನ ಮೆಜಾರಿಟಿ ಇರುವ 134, ಒಬ್ಬರು ಈಗ ತೀರ್ಕೊಂಡಿದ್ದಾರೆ, 134 ಪ್ಲಸ್ ಇವತ್ತು 4 ಪಕ್ಷೇತರರು ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, 2 BJPಯ ಶಾಸಕರು ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅಂಥ ಟೈಮಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ದೇಶದ್ರೋಹದ ಘೋಷಣೆ ಏನಕ್ಕೆ ಹೋಗಿದ್ದಾರೆ? ಈಗ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಅವರು ಹೊರಬೇಕಾಗತ್ತೆ, ಮಾನ್ಯ DK ಶಿವಕುಮಾರ್ ಅವರು ಹೊರಬೇಕಾಗತ್ತೆ. ಅದಕ್ಕಿಂತಲೂ ಜಾಸ್ತಿ ನಮ್ಮ ಮಾಜಿ DCM ಆಗಿದ್ದಂತಹ ಈಗಿನ ಗೃಹ ಮಂತ್ರಿ ಆಗಿರುವಂತಹ G. ಪರಮೇಶ್ವರ್ ಅವರು ಈಗ ಇದಕ್ಕೆ ಆ್ಯಕ್ಷನ್ ತಗೋಬೇಕಾಗತ್ತೆ. ಐ ಫೆಲ್ಟ್ ವೆರಿ ಶೇಮ್. ನನಗೆ ನಾಸೀರ್ ಹುಸೇನ್ ಬಗ್ಗೆ ತುಂಬ ಆದ ಗೌರವ ಇತ್ತು. ಒಂದು ಹೈಲಿ ಎಜುಕೇಟೆಡ್ ಪರ್ಸನ್ ರಾಜ್ಯಸಭೆಗೆ ಹೋಗೋದು ನನಗೂ ಖುಷಿ ಇತ್ತು. ನಾಸೀರ್ ಹುಸೇನ್ ಬಗ್ಗೆ ಇಂಥ ಕಪ್ಪು ಚುಕ್ಕೆಗಳು ಎಲ್ಲೂ ಇರಲಿಲ್ಲ ಅಂತ ಇತ್ತು. ಬಟ್ ಅವರ ಇವತ್ತಿನ ಆ್ಯಕ್ಟ್ ಏನಿತ್ತು, ಅವರಿಗೇನು ಕಿವಿ ಕೇಳೋದೆಲ್ಲ, ನಾಸೀರ್ ಹುಸೇನ್ ಏನು ಕಿವುಡ ಅಲ್ಲ, ಅವರಿಗೆ ಕೇಳ್ತಾ ಇತ್ತು ಪಾಕಿಸ್ತಾನ್ ಜಿಂದಾಬಾದ್ ವೆರಿ ಕ್ಲಿಯರ್ಲಿ. ಅವರು ಕೂಗುವ ಘೋಷಣೆ ಏನಿದೆ ಅದು ವೆರಿ ಕ್ಲಿಯರ್ಲಿ ಎಲ್ಲರಿಗೆ ಕೇಳಿಸುವಾಗ ಏನು ಕಿವುಡ ಆಗಿದ್ರ? ನಾಸೀರ್ ಹುಸೇನ್ಗೆ ಕಿವುಡ ಏನಾದರೂ ಕೇಳ್ತಾ ಇರಲಿಲ್ವಾ? ಅಥವಾ ರಾಜ್ಯಸಭೆಗೆ ತಾನು ಎಲೆಕ್ಷನ್ ಆಗಿಬಿಟ್ಟೆ ಅಂತ ಹೇಳಿದ ಕೂಡಲೇ ಕಿವಿ 2 ಮುಚ್ಕೊಂಡಿದ್ರ ನಾಸೀರ್ ಹುಸೇನ್ ಅವರು? ಯಾಕೆ ಅಲ್ಲಿ ನಿಂತ್ಕೊಂಡು ಅವರು ಅಲ್ಲೇ ಪ್ರತಿಭಟಿಸಿಲ್ಲ? ಅಲ್ಲೇ ಅವನನ್ನು ಎಳ್ಕೊಂಡು ಬಂದು ಪೊಲೀಸ್ಗೆ ಕೊಡಿ ಅಂತ ಯಾಕೆ ಹೇಳಿಲ್ಲ? ಅವರು ನಾಸೀರ್ ಹುಸೇನ್ ಅವರು ಅಲ್ಲಿಂದ ಜಾರುವ ಪ್ರಯತ್ನವನ್ನು ಯಾಕೆ ಮಾಡಿದ್ರು? ಬೇಜವಾಬ್ದಾರಿದಾರಿಂದ ಹೇಳಿಕೆ ಕೊಟ್ಕೊಳ್ಳೋದು, ಅಲ್ಲಿಂದ ಹೊರಡುವ ಜವಾಬ್ದಾರಿ ಏನು ಮಾಡಿ? ರಾಜ್ಯಸಭೆ ಮೆಂಬರ್ಗೆ ಅವರಿಗಾದ ಒಂದು ಗುರುತರವಾದ ಜವಾಬ್ದಾರಿ ಇಲ್ವಾ?